ಟೆಸ್ಟ್ ಮಾಡ್ತಿದ್ದೀವಿ ಲೈಟ್ ಬರುತ್ತಾ ಬರಲ್ವಾ ಅಂತ. ಚೆಕ್ ಮಾಡೋಣ. ರೆಡಿ ಆಗಿದ್ದೀವಿ, ಇನ್ನು ಕೇಕ್ ಕಟ್ಟಿಂಗ್ ಒಂದು ಬಾಕಿ ಇದೆ. ಹಾಯ್ ಆಲ್, ಇವತ್ತು ಹುಡುಗಿ ಮನೆಯವರು ಮನೆ ನೋಡೋಕ್ಕಂತ ಬರ್ತಿದ್ದಾರೆ. ಇದನ್ನು ಮನೆ ನೋಡೋ ಶಾಸ್ತ್ರ ಅಂತ ಕರೀತಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅಕ್ಕಂದಿರು, ನಮ್ಮ ಅತ್ತೆ ಇವರೆಲ್ಲ ಫುಡ್ ಪ್ರಿಪ್ರೇಷನ್ ಎಲ್ಲ ಇವರೇ ಮಾಡ್ಕೊಂಡಿದ್ರು. 30 ಮೆಂಬರ್ಸ್ ಬರ್ತೀನಿ ಅಂತ ಹೇಳಿದರು. ಸೊ ನಾವೆಲ್ಲ ಒಂದು 70 to 80 ಮೆಂಬರ್ಸಿಗೆಲ್ಲ ಫುಡ್ ಪ್ರಿಪೇರ್, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅತ್ತೆ, ನಮ್ಮ ಅಕ್ಕಂದಿರೆಲ್ಲ ಸ್ಯಾಟರ್ಡೆ ಈವ್ನಿಂಗೆ ಬಂದಿದ್ದರು ಮನೆಗೆ. ಸೊ ಅವರೆಲ್ಲ ಫುಡ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಇನ್ನೇನೋ ಹುಡುಗಿ ಮನೆಯವರು ಅಂದರೆ 11:45 ಈ ಟೈಮ್ಗೆ ಬರಬೇಕಂತ ಇತ್ತು ಟೈಮು. ಆ ಟೈಮ್ಗೆ ಬಂದರು. ಇವರೆಲ್ಲ ಇಲ್ಲಿ ಫುಲ್ಲೆಲ್ಲ ಫುಡ್ ಪ್ರಿಪೇರ್ ಆದಮೇಲೆ ಲಾಸ್ಟಲ್ಲಿ ಬಜ್ಜಿ ಹಾಕ್ತಿದ್ದಾರೆ. ಇನ್ನೇನೋ ಬರೋ ಟೈಮ್ ಆಯ್ತು ಅಂದ್ಬಿಟ್ಟು ಇಲ್ಲಿ ನಮ್ಮ ದೊಡ್ಡಮ್ಮ ಬಂದು ಜ್ಯೂಸ್ ಬಂದ ತಕ್ಷಣ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ರೆಡಿ ಮಾಡ್ಕೋತಿದ್ರು. ಮೊದಲು ವೆಡ್ನೆಸ್ಡೇ ಬುಧವಾರ ಮಾಡೋಣ ಅಂತ ಅಂದ್ಕೊಂಡಿದ್ರು. ಆಮೇಲೆ ಇಲ್ಲ, ಮದುವೆಗಿನ್ನ 5 ದಿನ ಇರೋ ಥರ ಮಾಡ್ಕೊಳ್ಳೋಣ ಫಂಕ್ಷನ್ನ ಅಂದ್ಬಿಟ್ಟು, ನಮ್ಮ ಮದುವೆ ಇರೋದು ಗುರುವಾರ. ಸೊ ಇವರು ಭಾನುವಾರನೇ ನಮ್ಮ ಮನೆಯವರು ಫಂಕ್ಷನ್ ಇಟ್ಕೊಂಡಿದ್ರು. ನಮಗೂ ಕೂಡ ನಂದಿನಿಗೆ ಬ್ಯಾಚುಲರ್ ಪಾರ್ಟಿ ಮಾಡಬೇಕಿತ್ತು. ಸೊ ನಾವು ಕೂಡ ಇವ್ರ ಕಾಲೇಜ್ಗೆ ಹೋಗೋದ್ರಿಂದ ಸ್ಯಾಟರ್ಡೇನೂ ಕಾಲೇಜ್ ಇರುತ್ತೆ ಅಂದ್ಬಿಟ್ಟು ಸ್ಯಾಟರ್ಡೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವರು ಲ್ಯಾಬ್ ಇದೆ, ಎಕ್ಸಾಮ್ ಇದೆ ಅಂತ ಇವರಿಬ್ಬರು ಹೇಳಿದ್ರು, ನಿಸು ಮತ್ತು ಕುಸುಮ. ಸೊ ಸರಿ ಆಯ್ತು ಅಂದ್ಬಿಟ್ಟು ಊಟ ಮುಗಿಸ್ಕೊಂಡೆ ಹೋಗೋಣ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು 2 ಗಂಟೆಗೆ ಮನೆ ಬಿಡೋಣ ಅಂದ್ಬಿಟ್ಟು ಬ್ಯಾಚುಲರ್ ಪಾರ್ಟಿನ ನಂದಿನಿ ಅವ್ರ ಅಕ್ಕ ಅವ್ರ ಊರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇ ಕೇಕ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಅಲ್ಲೇ ಆನ್ ದಿ ವೇ ಈಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಊಟಕ್ಕೆಲ್ಲ ಇಲ್ಲೇ ಹಾಲಲ್ಲೇ ಕೊಡೋಣ ಅಂದ್ಬಿಟ್ಟು ಪ್ಲೇಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತಿದ್ರು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇದಿರೆಲ್ಲ. ಎಲ್ಲ ರೆಡಿ ಆಗಿತ್ತು, ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಬಂದರು, ಒಂದು 20 to 25 ಮೆಂಬರ್ಸ್ ಬಂದಿದ್ದರು. ನಾವು ಇಲ್ಲಿ ಬಂದ ತಕ್ಷಣ ಜ್ಯೂಸ್ ಕೊಟ್ಟು ಎಲೆ ಅಡಿಕೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಊಟಕ್ಕೆ ಕೂರಿಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಏನಂದರೆ ಹೊಸ್ಲು ಪೂಜೆ ಮಾಡೋದು ಇರುತ್ತೆ. ಅಂದರೆ ಹುಡುಗಿ ಮನೆಯವ್ರು ಬಂದು ಹುಡುಗನ ಮನೇಲಿ ಹೊಸ್ಲು ಪೂಜೆ ಮಾಡಬೇಕು, ಮತ್ತು ಹುಡುಗನ ಮನೆಯವ್ರು ಹೋಗಿ ಹುಡುಗಿ ಮನೆ ಹೊಸ್ಲು ಪೂಜೆ ಮಾಡಬೇಕು. ನಮ್ಮ ಮನೆಯವರು ಆಲ್ರೆಡಿ ಹೋಗಿ ನಮ್ಮಮ್ಮ ಮತ್ತು ನಮ್ಮ ರಿಲೇಟಿವ್ ಒಬ್ಬರನ್ನ ಕರ್ಕೊಂಡೋಗಿ ಹೊಸ್ಲು ಪೂಜೆ ಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಅವ್ರು ಹೆಂಗಿದ್ರು ಇವಾಗ ಮನೆ ನೋಡೋ ಶಾಸ್ತ್ರಕ್ಕೆ ಬಂದಿದ್ರಲ್ವ, ಅವರು ಕೂಡ ಇವತ್ತೇ ಹೊಸ್ಲು ಪೂಜೆ ಮಾಡೋ ಶಾಸ್ತ್ರ ಕೂಡ ಇವತ್ತೇ ಇತ್ತು. ಸೊ ಅವರು ಕೂಡ ಹೊಸ್ಲು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು. ಈ ಹೊಸ್ಲು ಪೂಜೆ ಅಂತ ಅಂದರೆ ಮದುವೆಗಿಂತ ಮುಂಚೆ ಹುಡುಗಿ ಮನೆಯವರು ಬಂದು ಹುಡುಗನ ಮನೆ ಹೊಸ್ಲು ಪೂಜೆ ಮಾಡಬೇಕು, ಮತ್ತು ಹುಡುಗನ ಮನೆಯವ್ರು ಹೋಗಿ ಹುಡುಗಿ ಮನೆ ಹೊಸ್ಲು ಪೂಜೆ ಮಾಡಿ, ಹೊಸ್ಲು ಪೂಜೆ ಆದಮೇಲೆ ದೇವ್ರಿಗೆ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ದೇವ್ರಣ ಅಂದ್ಬಿಟ್ಟು ಒಂದು 100 50 ಇಟ್ಬಿಟ್ಟು ಬರಬೇಕು. ಆ ಅಮೌಂಟನ್ನ, ಆ ಹಣನ, ದೇವ್ರ ಹಣನ ನಾವು ಮದುವೆ ಆದಮೇಲೆ, ಇವಾಗ ಗಂಡನ ಮನೆ ದೇವರು, ಅಪ್ಪನ ಮನೆ ದೇವ್ರು ಅಂದ್ಬಿಟ್ಟು ಹೋಗ್ತಾರೆ. ಮದುವೆ ಆದ 1 ವೀಕು, ಒಂದು 5 ಡೇಸ್ಗೆ ಅವ್ರವ್ರ ಮನೆ ದೇವ್ರಿಗೆ ಹೋಗ್ತಾರೆ. ಆ ಟೈಮಲ್ಲಿ ಆ ದೇವ್ರ ಹಣನ ತಗೊಂಡೋಗಿ ದೇವ್ರ ಉಂಡಿಗೆ ಹಾಕಬೇಕು. ಅದನ್ನು ಆ ಪೂಜೆನ ಇವಾಗ ಅವ್ರು ಮಾಡ್ತಿದ್ದಾರೆ. ನಮ್ಮ ಮನೆಯವರು ಆಲ್ರೆಡಿ ಹೋಗಿ ಅವ್ರ ಮನೆ ಹೊಸ್ಲು ಪೂಜೆ, ದೇವ್ರ ಪೂಜೆ ಮಾಡಿ ದೇವ್ರ ಹಣ ಎಲ್ಲ ಇಟ್ಬಿಟ್ಟು ಬಂದಿದ್ದರು. ಅದನ್ನು ಇವರು ನನ್ನ ತಮ್ಮ ಅವ್ರದ್ದು ಮದುವೆ ಆದಮೇಲೆ ಅವರು ಹುಡುಗಿ ಮನೆ ದೇವರು ಮತ್ತು ನಮ್ಮ ಮನೆ ದೇವ್ರಿಗೆ ಹೋದಾಗ ಹೆಣ್ಣು ದೇವರು ದೇವಸ್ಥಾನಕ್ಕೆ ಹೋದಾಗ ಉಂಡಿಗೆ ಹಾಕಬೇಕು. ಸೊ ಇವಾಗ ಇವರು ಹೊಸ್ಲು ಪೂಜೆ ಮಾಡ್ತಿದ್ದಾರೆ. ಹೊಸ್ಲು ಪೂಜೆ ಮುಗೀತು, ಮತ್ತು ಇವರೇ ಬಂದು ದೇವ್ರ ಮನೆಗೆ ಬಂದು ದೀಪ ಹಚ್ತಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನಾವೆಲ್ಲ ಊಟ ಬಡಿಸೋದಕ್ಕಂತ ರೆಡಿ ಆಗ್ತಿದ್ವಿ. ನಮ್ಮ ಆಂಟಿ ಇನ್ನೂ ಬಜ್ಜಿ ಮಾಡ್ತಾನೇ ಇದ್ದರು. ನಾವು ಏನೇನು ಊಟ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಂದರೆ ಹೋಳ್ಗೆ, ತುಪ್ಪ, ಪಲಾವು, ಮೊಸರು ಬಜ್ಜಿ, ಮಿಕ್ಸ್ ತರಕಾರಿ ಪಲ್ಯ, ಬೀನ್ಸ್ ಪಲ್ಯ, ಹೆಸರುಬೇಳೆ, ಹಾಲ್ಕೀರು, ಹಪ್ಪಳ, ಉಪ್ಪಿನಕಾಯಿ ಮತ್ತು ಅನ್ನ, ಸಾಂಬಾರು ಮತ್ತು ಅನ್ನ, ಮಜ್ಜಿಗೆ ಇದೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಿ. ಅವರೆಲ್ಲ ಬಂದಮೇಲೆ ಹೊಸ್ಲು ಪೂಜೆ ಮತ್ತು ದೇವ್ರ ಮನೆ ಪೂಜೆ ಎಲ್ಲ ಮಾಡಬೇಕಲ್ವ, ಅದಕ್ಕೆ ಟೈಮ್ ಆಗೋದು ಅಂದ್ಬಿಟ್ಟು ನಮ್ಮ ಆಂಟಿ ಅವ್ರು ಬಂದ ಮೇಲೇ ಬಜ್ಜಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಕೂಡ ಊಟ ಬಡಿಸೋದಕ್ಕೆ ನಾವೇ ಅಲ್ವಾ ಊಟ ಬಡಿಸ್ಬೇಕಂದ್ಬಿಟ್ಟು ಎಲ್ಲ ಒಂದೊಂದು ಏನೇನು ಬಡಿಸೋಣ ಅಂದ್ಬಿಟ್ಟು ಮಾತಾಡಿಕೊಂಡು ಇಲ್ಲೇ ಇದ್ವಿ.
ಸೊ ನೋಡಿ, ಇವಾಗ ದೇವ್ರ ಮನೆಯಲ್ಲೂ ಆಲ್ರೆಡಿ ಹೋಗಿ ಪೂಜೆ, ಹೊಸ್ಲು ಪೂಜೆ, ದೇವ್ರ ಮನೆ ಪೂಜೆ ಎಲ್ಲ ಮುಗೀತು. ಸೊ ಎಲ್ಲರೂ ಬಂದಿದ್ದರು. ನಮ್ಮ ಅಕ್ಕ, ಅವ್ರ ಅತ್ತೆಂದಿರು ಕೂಡ ಬಂದರು ಆವಾಗಲೇ. ನಾವಿಲ್ಲೆಲ್ಲ ಹಾಲಲ್ಲೇ ಊಟ ಹಾಕ್ಬೇಕಂದ್ಬಿಟ್ಟು ಅವರಿಗೆಲ್ಲ ಊಟದ ಚಾಪೆ ಹಾಕ್ಕೊಟ್ಟು ಈ ಥರ ಎಲ್ಲರಿಗೂ ಇಲ್ಲೇ ಹಾಲಲ್ಲೇ ಊಟ ಬಡಿಸಿದ್ವಿ. ನಾವು ಆಲ್ಮೋಸ್ಟ್ ಯಾವ ಫಂಕ್ಷನಲ್ಲೂ ಮೀನ್ಸ್ ಮನೆಯಲ್ಲೇ ಫಂಕ್ಷನ್ ಮಾಡಿದ್ರೂ ಊಟ ಬಡ್ಸೋಕ್ಕೆಲ್ಲ ಹೋಗೋದು ರೇರು. ಬಟ್ ಇಲ್ಲಿ ಅವರೆಲ್ಲ ಬಜ್ಜಿ ಹಾಕ್ತಿದ್ರು, ನಮ್ಮ ದೊಡ್ಡಮ್ಮವರೆಲ್ಲ ಅನ್ನ ಸಾಂಬಾರು ಈ ಥರ ಹಾಕ್ಕೊಟ್ರೆ ನಾವು ಅಟ್ಲೀಸ್ಟ್ ಸೈಡ್ಸ್ ಪಲ್ಯ, ಹಪ್ಳ, ಉಪ್ಪಿನಕಾಯಿ, ಬಜ್ಜಿ ಹಾಕೊಟ್ಬಿಟ್ಟು ಬಂದು ನಾವಿಲ್ಲಿ ಮಾತಾಡ್ಕೊಂಡು ನಿಂತಿದ್ವಿ. ಅವರು ಹುಡುಗಿ ಮನೆಯವ್ರ ಕಡೆಯವರೆಲ್ಲ ಹೊರ್ಟ ಮೇಲೆ ನಮಗೂ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಂಡು ಈ ಥರ ಊಟ ಮಾಡಿಕೊಂಡು ನಮ್ಮ ಗ್ಯಾಂಗ್ ಎಲ್ಲ ಅಟ್ ಎ ಟೈಮ್ ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನಮಗೂ ಹೋಗೋಕ್ಕೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು, ಅಂದರೆ ಬ್ಯಾಚುಲರ್ ಪಾರ್ಟಿಗೆ ಡೆಕೋರೇಷನ್ಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಬ್ಯಾಗ್ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಬ್ಯಾಗ್ ತೊಗೊಂಡು ನಾನು ಕೆಳಗಡೆ ನಮ್ಮ ಕಾವ್ಯಕ್ಕ, ಕವಿತಕ್ಕ ಅವರು ಫಂಕ್ಷನಿಗೆ ಬಂದಿದ್ದರು. ಅವರು ಕೂಡ ಮದುವೆ ನಾಳೆ ಅನ್ನಂಗೆ ಬರ್ತೀವಿ ಅಂದ್ಬಿಟ್ಟು ಇಲ್ಲಿ ಬಂದರು. ಆಡ್ಯಾಗಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದರು. ಸೊ ನಾವು ಹಿಂಗೆ ಆಂದಿವೆ ಹೋಗ್ತಿದ್ವಿ ಅಂದ್ಬಿಟ್ಟು ನಮ್ಮ ಅಕ್ಕ ಅಂದಿರಿಬ್ಬರೂ ಮತ್ತು ಅಕ್ಕದ್ರ ಪಾಪುನ ಕರ್ಕೊಬಂದು ಅವ್ರ ಮನೆಗೆ ಬಿಟ್ಬಿಟ್ಟು ಬಂದ್ವಿ. ಇಲ್ಲೇ ನಾವು ಆಂದಿವೇನಲ್ಲೇ ಕೇಕ್ ನಮ್ಮ ಭಾವಂಗೆ ಹೇಳಿ, ಅಂದರೆ ಮಾರ್ನಿಂಗೆ ಆರ್ಡ್ರ್ ಕೊಟ್ಟಿದ್ವಿ. ಬ್ರೈಡ್ ಟು ಬಿ ಬರೆದಿರಲಿಲ್ಲ. ಸೊ ಅದನ್ನೆಲ್ಲ ಬರೆಸ್ಕೊಂಡು ಕೇಕ್ ಪ್ಯಾಕ್ ಮಾಡಿಸ್ಕೊಂಡು, ನಮಗೆ ಬಲೂನ್ಸ್ ಬೇಕಿತ್ತು ಒಂದು ಪ್ಯಾಕು. ನಾನು ಮರ್ತುಬಿಟ್ಟಿದ್ದೆ ಬಲೂನ್ಸ್ ತೊಗೊಳೋದು. ಹೆಂಗೋ ಇದೇ ಬೇಕ್ರಿಲಿ ಬಲೂನ್ಸ್ ಎಲ್ಲ ಸಿಕ್ತು. ಬಲೂನ್ಸ್ ತೊಗೊಂಡು ಎರಡೂದು ಅಮೌಂಟೆಲ್ಲ ಪೇ ಮಾಡಿಬಿಟ್ಟು ಹೊರಟ್ವಿ. ಇದು ಬಂದು ನಾವು ನಂದಿನಿ ಅವರ ಅಕ್ಕನ ಮನೆಗೆ ಬಂದ್ವಿ. ಸೊ ಇದೇ ನಂದಿನಿ ಅವರ ಅಕ್ಕನ ಮನೆ. ಸೊ ಅವರು ಕೂಡ ನಂದಿನಿ ಅವ್ರ ಅಕ್ಕ ಬಾವ ಯಾರೂ ಮನೇಲಿ ಇರಲಿಲ್ಲ. ಕೀ ಇಟ್ಬಿಟ್ಟು ಹೋಗಿದ್ರು. ನಂದಿನಿ ಇಲ್ಲಿ ಅವಾಗಿಂದ ಕೀ ಹುಡುಕ್ತಿದ್ದಾಳೆ, ಎಲ್ಲಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರ ಅಕ್ಕನ ಫೋನ್ ಮಾಡಿಕೊಂಡು ಕೀ ಎಲ್ಲಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾಳೆ. ಇಲ್ಲೇ ನಿಸು, ಕುಸುಮ, ಸ್ಫೂರ್ತಿ ಎಲ್ಲ ಇಲ್ಲೇ ವೇಟಿಂಗು ಕೇಕ್ ಇಟ್ಕೊಂಡು. ಆಮೇಲೆ ಕೀ ಸಿಕ್ತು. ಮನೆ ಒಳಗಡೆ ಹೋದಾಗಲೇ ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿತ್ತು. ಸೊ ನಾವು ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕುಸುಮ ಬಲೂನ್ಸ್ ಎಲ್ಲ ಟೈ ಮಾಡಿ ಇಡ್ತಿದ್ಲು. ನಾನು ಮತ್ತು ನಿಸು ಡೆಕೋರೇಷನ್ನು ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡ್ತಿದ್ವಿ, ಹೆಂಗೆ ಮಾಡೋದು ಅಂತ. ಸೊ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಾವು ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ನಾವು ರೆಡಿ ಆಗಬೇಕು, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವ ಥರ ಡೆಕೋರೇಷನ್ ಮಾಡೋದಂತ ನೋಡಿಕೊಂಡು ರೆಡಿ ಆದ್ವಿ. ಲೈಟಿಂಗ್ಸ್ ತೊಗೊಂಡಿದ್ವಿ ಅಲ್ವಾ, ಅದನ್ನು ಟೆಸ್ಟ್ ಮಾಡ್ತಿದ್ದೀವಿ, ಲೈಟ್ ಬರುತ್ತಾ ಬರಲ್ವಾ ಅಂತ ಚೆಕ್ ಮಾಡೋಣ. ನಾವೇ ಡೆಕೋರೇಷನ್ ಮಾಡೋದೆಲ್ಲ. ಲಾಸ್ಟ್ ಇಯರು ನಮ್ಮ ಅಕ್ಕನಿಗೆ ಬ್ರೈಡ್ ಟು ಬಿ ಮಾಡಿದ್ವಿ, ಅದೇ ಎಲ್ಲ ಐಟಮ್ಸ್ ಐತೆ, ಅದನ್ನು ತಗೊಂಡು ಇವಾಗ ಬ್ರೈಡ್ ಟು ಬಿ ಮಾಡ್ತಿದ್ವಿ. ಓಕೆ, ಟೆಸ್ಟ್ ಮಾಡೋಣ. ಅದಕ್ಕೆ ನೀರು ಬರುತ್ತಾ ಅಂತ ನೋಡುತ್ತೆ. ಬಂದಿದ್ದಲ್ವಾ? ಬಂತು. ಅವಾಗಲೂ ಹಂಗೆ ಅನಿಸ್ಬಿಡ್ತು, ಅದಕ್ಕೆ ತೆಗ್ದಾಕ್ಬಿಟ್ಟೆ ಅದರಲ್ಲಿ. ಗೈಸ್, ಕರೆಂಟ್ ಹೊಡಿತಾ ಇದೆ ಗೈಸ್. ಈ ಸ್ಮಾಲ್ ಚುರ 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 ಅಂತದೆ ಕರೆಂಟ್. ಕುಸುಮ ಬಲೂನ್ ಎಲ್ಲ ಊದಿ ಸಾಕಾಗ್ಬಿಟ್ಟಾಳೆ. ಬಲೂನ್ಸ್ ಬಾಯಲ್ಲಿ ಊದಂದ್ರೆ ಊದಲ್ಲ, ಪ್ರೆಸ್ಸಿಂಗ್ ಮಾಡ್ಕೊಂಡು ಊದಿಟ್ಬಿಟ್ಟಾಳೆ ಗೈಸ್. ಅವಾಗಿಂದ ನಾವು ಇದನ್ನು ಕೂರಿಸ್ಬೇಕಂದ್ಬಿಟ್ಟು ವೈಟ್ ನೆಟ್ ವಾಲಿಗಂತೂ ಡಬಲ್ ಟೇಪ್ ಹಾಕಿ ಮತ್ತು ಬಬಲ್ಸ್ದು ಒಂಥರ ಲೈಟ್ ಗಮ್ ಥರ ಬರುತ್ತಲ್ವ, ಅದನ್ನು ಹಾಕಿದ್ರೂ ಕೂಡ ಅದು ಅಂಡ್ಕೋತಾನೆ ಇರಲಿಲ್ಲ. ಫೈನಲಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿ ಒಂದು ಅನ್ಸಿದ್ವಿ. ಇಲ್ಲಿ ನಮ್ಮ ಸ್ಫೂರ್ತಿ ನಮಗೆಲ್ಲ ಡೆಕೋರೇಷನ್ ಮಾಡಿ ಸಾಕಾಗಿದ್ದಾಳೆ ಅಂದ್ಬಿಟ್ಟು ಬೋರ್ಮಿಟ ಮಾಡ್ಕೊಬಂದು ಇಲ್ಲಿ ಇಟ್ಟಿದ್ದಾಳೆ. ನಾವು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ನಾವು ಡೆಕೋರೇಷನ್ ಮಾಡ್ತಿದ್ದೀವಿ. ನಾವಿಲ್ಲಿ ಬಲೂನ್ಸ್ ಎಲ್ಲ ಡಬಲ್ ಟೇಪ್ ಹಾಕಿ ವಾಲಿಗೆ ಅಂಟಿಸ್ಬಿಟ್ಟು, ಆ್ಯಂಡ್ ಇದು ವೈಟ್ ನೆಟ್ ಮೇಲೆ ಡಬಲ್ ಟೇಪ್ ಹಾಕಿ ಆ ಲೈಟ್ಸ್ ಎಲ್ಲ ಅಂಟಿಸಿ ಇನ್ನೇನೋ ಮಧ್ಯದಲ್ಲಿ ಬ್ರೈಡ್ ಟು ಬಿ ಅಂತ ಹಾಕಿದ್ರೆ ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ನಾವು ಹೋಗಿ ರೆಡಿಯಾಗಿ ಬರೋಣ. ಆಲ್ರೆಡಿ ಟೈಮ್ ಆಗ್ತಿತ್ತು, ಆಲ್ರೆಡಿ 5:30 ಈ ಥರ ಆಗ್ತಿತ್ತು. ನಾವು ಸ್ವಲ್ಪ ಬೇಗ ಡೆಕೋರೇಷನ್ ಮಾಡಿಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ಈ ಥರ ಬಲೂನ್ಸ್ ಎಲ್ಲ 4 ಟೈ ಮಾಡಿ ಹಾಕ್ತಿದ್ವಿ.
ಡೆಕೋರೇಷನ್ನು ಸಿಂಪಲ್ಲಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಸಾಕು. 8 ಬಲೂನ್ಸ್ನ ಈ ಥರ ವಾಲಿಗೆ ಅಂಟಿಸ್ಬಿಟ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸಾಕು ಬಲೂನ್ಸ್ ಅಂದ್ಬಿಟ್ಟು. ಯಾಕಂದರೆ ಅದು ಕೂಡ ನಮಗೆ ಆ ವಾಲಿಗೆ ಅಂಟಿಸೋಕ್ಕಂತೂ ಡಬಲ್ ಟೇಪ್ ಹಾಕಿ ಸಾಕಾಗಿತ್ತು. ನಾವು ರೆಡಿಯಾಗಿ ಫೋಟೋಸ್ ತೊಗೊಂಡು ಬರೋಷ್ಟೊತ್ತಿಗೆಲ್ಲ ಅದು ಮತ್ತೆ ಎಲ್ಲಿ ಬಿದ್ದೋಗ್ಬಿಡ್ತು ಅಂದ್ಬಿಟ್ಟು ನಾವು ಡಬಲ್ ಟೇಪ್ ಎರಡೆರಡು ಸತ ಆ ಕಡೆ ಈ ಕಡೆ ಎಲ್ಲ ಹಾಕಿ ವಾಲಿಗೆ ಅಂಟಿಸ್ತಿದ್ವಿ. ಆ್ಯಂಡ್ ಬ್ರೈಡ್ ಟು ಬಿ ಅನ್ನೋದನ್ನು ಮಧ್ಯೆ ಹಾಕೋರೆ ನಮ್ಮ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಸೊ ನಾವಿಲ್ಲಿ ನೋಡಿ ಬ್ರೈಡ್ ಟು ಬಿ ಅನ್ನೋದನ್ನು ಆ ಟ್ಯಾಗ್ನ ನಾವು ಈ ಥರ ಹಾಕಿದ್ವಿ. ಇದು ನಮ್ಮ ಅಕ್ಕನ ಮದುವೆನಲ್ಲೇ ಆಲ್ರೆಡಿ ಜೋಡಿಸ್ಬಿಟ್ಟಿದ್ವಿ. ಸೊ ಅದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಬಂದಿಲ್ಲಿ ಆ ಕಡೆ ಈ ಕಡೆ ಡಬಲ್ ಟೇಪ್ ಹಾಕ್ಬಿಟ್ಟು ಈ ಥರ ಫೈನಲಿ ನಮ್ಮದು ಡೆಕೋರೇಷನ್ ಸಿಂಪಲ್ಲಾಗಿ ಕಂಪ್ಲೀಟ್ ಆಯಿತು. 1.5 ಅವರ್ ತೊಗೊಂಡಿದ್ದೀವಿ ಬರೀ ಇಷ್ಟು ಮಾಡೋದಕ್ಕೇ 1.5 ಅವರ್ ತೊಗೊಂಡ್ವಿ. ಬ್ರೈಡ್ ಟು ಬಿ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಸೊ ಸರಿ ಅಂದ್ಬಿಟ್ಟು ನಾವೆಲ್ಲ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ನಮ್ಮ ಫೈನಲ್ ಲುಕ್ಕು ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ. ಇನ್ನು ಕೇಕ್ ಕಟ್ಟಿಂಗ್ ಒಂದು ಬಾಕಿ ಇದೆ. ಅಲ್ಲಿ ಕುಸುಮ ಮತ್ತು ನಿಸು ಫೋಟೋಸ್ ತಗೋತಿದ್ದಾರೆ. ಅವ್ರ ಸ್ಫೂರ್ತಿ ಐಸ್ಪರ್ತೆ ಏನಿಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು. ಆ್ಯಂಡ್ ಫೈನಲಿ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಒಳಗಡೆ ಬಂದು ಸ್ವಲ್ಪ ಅದು ಇದು ಸರಿ ಮಾಡಿಕೊಂಡು ಟೇಬಲಿಗೆ ಒಂದು 4 ಬಲೂನ್ಸ್ನ ಅಂಟಿಸ್ಬಿಟ್ಟು ಒಂದು ಗಾಜೊಂದು ಗ್ಲಾಸಿಗೆ ಸಮ್ದು ಲೈಕ್ ನೋ ಬಾಯ್ಸ್ ಅಲೌಡ್ ಬ್ರೈಡ್ ಈ ಥರ ಅದು ಒಂದು ಸ್ಟಿಕ್ಗಳನ್ನ ಅದ್ರ ಒಳಗಡೆ ಫಿಲ್ ಮಾಡಿಬಿಟ್ಟು ಫೈನಲ್ ಎಲ್ಲ ಮುಗೀತಿದ್ದು ಡೆಕೋರೇಷನ್ನು. ನಾವು ರೆಡಿಯಾಗಿದ್ದೆಲ್ಲ ನಂದಿನಿನ ಒಳಗಡೆ ಕರ್ಕೊಬರೋ ಟೈಮ್ ಆಯಿತು. ಸೊ ಈ ಥರ ನಂದಿನಿನ ಒಳಗಡೆ ಕರ್ಕೊಬಂದ್ವಿ. ಆ್ಯಂಡ್ ಮೊದಲು ನಾವು ಲೈಟ್ಸ್ ಎಲ್ಲ ಹಾಕ್ದಾಗಲೇ ಅದೇ ಒಂಥರ ಇತ್ತು. ಅದು ವೈಟ್ದು ನೆಟ್ ಮೇಲೆ ಡಬಲ್ ಟೇಪು ಅಷ್ಟು ಪರ್ಫೆಕ್ಟಾಗಿ ಕೂತ್ಕೋತಿರ್ಲಿಲ್ಲ. ಸೊ ನಾವು ಹಂಗೋ ಹಿಂಗೋ ಅಂದ್ಕೊಂಡು ಅದು ನೋಡಿ ನಾವು ಮಾಡಿದಾಗಲೇ ಒಂಥರ ಇತ್ತು. ಸೊ ಅದು ಬಿದ್ದೋಗ್ತಾನೆ ಇತ್ತು. ಓಕೆ ಬಿಡಪ್ಪ ಇರಲಿ, ನಾವು ಆಲ್ರೆಡಿ ಫೋಟೋಸ್ ತೊಗೊಂಡಿದ್ದೀವಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ನಂದಿನಿನ ಈ ಥರ ಒಳಗಡೆ ಕರ್ಕೊಬಂದ್ವಿ. ನಂದಿನಿ ಒಂದಷ್ಟು ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ಳು. ನಮಗೆ ಸಂಡೇ ಆಫ್ಟರ್ನೂನ್ ಮಾಡಬೇಕಂದ್ಬಿಟ್ಟು ಪ್ಲ್ಯಾನ್ ಇತ್ತು. ಬಟ್ ಸಂಡೇ ನಮ್ಮ ಮನೇಲಿ ಫಂಕ್ಷನ್ ಇತ್ತಲ್ವ. ಸೊ ಹಂಗಾಗಿ ನಾವು ಸಾಯಂಕಾಲಗೆ ಅದು ಪ್ಲ್ಯಾನು ಶಿಫ್ಟ್ ಆಯಿತು. ನೋಡಿ ಟೇಬಲ್ ಅಲ್ಲಿ ಲೈಕ್ ಈ ಥರ ಸ್ಟಿಕ್ಸ್ ಆ್ಯಂಡ್ ಕೇಕ್ ಎಲ್ಲ ಇಟ್ಟು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಬ್ರೈಡ್ ಟು ಬಿ ಅನ್ನೋದನ್ನು ಹಾಕೋದಕ್ಕಂತೂ ಒಳ್ಳೆ ಸರ್ಕಸ್ ಮಾಡಿಬಿಟ್ಟಿದ್ದೀನಿ. ಫೈನಲಿ ಈ ಕಡೆಯಿಂದ ಹಾಕಿದ್ರೆ ಸರಿ ಬರುತ್ತಾ, ಆ ಕಡೆಯಿಂದ ಹಾಕಿದ್ರೆ ಸರಿ ಬರುತ್ತಾ ಅಂತ ಫುಲ್ ಕನ್ಫ್ಯೂಸಲ್ಲಿ ಫೈನಲ್ ಒಂದು ಕರೆಕ್ಟಾಗಿ ಹಾಕಿದೆ. ಆ್ಯಂಡ್ ನಾನು ಕೂಡ ನೆಕ್ಸ್ಟು 1-2-3 ಫೋಟೋಸ್ ತೊಗೊಳ್ಳೋಣ ನಂದಿನಿ ಜೊತೆ ಅಂದ್ಬಿಟ್ಟು ಫೋಟೋಸ್ ತೊಗೊಂಡೆ. ಇಲ್ಲಿ ನಂದಿನಿ ಅವರು ಒಂದಿಬ್ಬರು ಫ್ರೆಂಡ್ಸ್ ಬಂದಿದ್ದರು. ಆ್ಯಂಡ್ ಇಲ್ಲಿ ಸ್ಫೂರ್ತಿ ನಿಸು ಕುಸುಮ ಎಲ್ಲರೂ ಒಂದೊಂದು ಸ್ಟಿಕ್ ಇಟ್ಕೊಂಡು ಫೋಟೋಸ್ ತೆಗ್ಸ್ಕೊಂಡ್ರು. ಇದೇ ಥರ ಎಲ್ಲರದು ಫೋಟೋ ಸೆಷನ್ ಆದಮೇಲೆ ನೆಕ್ಸ್ಟ್ ಕೇಕ್ ಕಟ್ ಮಾಡಿಸೋಣ. ಕೇಕ್ ಕಟ್ ಮಾಡಿಸಿದ್ಮೇಲೆ 1-2 ರೀಲ್ಸ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಮುಗಿದ್ಮೇಲೆ ಮಂಡ್ಯಗೆ ಹೋಗೋಣ ಅಂತ ಅಂದ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ರು. ಮತ್ತು ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ಎಲ್ರಿಗೂ ತಿನ್ನಿಸಿ 1-2-3 ಫೋಟೋಸ್ ತೊಗೊಂಡು ನಂದಿನಿ ಹೇಳಿದ್ಲು, ಅಕ್ಕ ನಾನು ಪಾರ್ಟಿ ಕೊಡಿಸ್ತೀನಿ, ಮಂಡ್ಯಗೆ ಹೋಗೋಣ, ಮಂಡ್ಯದಿಂದ ಊರಿಗೆ ಹೋಗೋಣ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಕೇಕ್ ತಿನ್ನಿಸಿ 1-2-3 ಫೋಟೋಸ್ ತೊಗೊಂಡು ಮತ್ತು ಇಲ್ಲಿ ನನ್ನ ತಮ್ಮ ಬಂದಿದ್ದ ಅಲ್ವಾ. ಸೊ ಅವನನ್ನ ಕರೆದ್ವಿ ಬಾ ಕೇಕ್ ಕಟ್ ಮಾಡೋಕ್ಕಂತ. ಅವನು ಇಲ್ಲ ನಾನು ಬರೋಲ್ಲ ಅಂದ್ಬಿಟ್ಟು ಬರಲಿಲ್ಲ. ಸೊ ಆಯ್ತು ಅಂದ್ಬಿಟ್ಟು ಹಂಗೋ ಹಿಂಗೋ ಫೋರ್ಸ್ ಮಾಡಿ ನಂದಿನಿ ಕರ್ಕೊಬಂದ್ಲು. 1-2-3 ಫೋಟೋಸ್ ನಂದಿನಿ ಜೊತೆ ತೆಗ್ಸ್ಕೊಂಡ. ಆ್ಯಂಡ್ ಅವ್ನಿಗೂ ಕೇಕ್ ತಿನ್ನಿಸ್ಬಿಟ್ಟು ನಾವು ಒಂದಷ್ಟು ಗ್ರೂಪ್ ಫೋಟೋಸು ಒಂದು ತೊಗೊಂಡಿರಲಿಲ್ಲ. ನನ್ನ ತಮ್ಮನ ಹತ್ರನೇ ಫೋನ್ ಕೊಟ್ಬಿಟ್ಟು 1-2-3 ಗ್ರೂಪ್ ಫೋಟೋಸ್ ತೊಗೊಂಡು ಮಂಡ್ಯಕ್ಕೆ ಬಂದ್ವಿ. ಮೊದಲು ನಂದಿನಿ ಅಕ್ಕ ಡಾಮಿನಾಸ್ಗೆ ಹೋಗೋಣ ಅಂತ ಹೇಳಿದ್ಲು. ಬಟ್ ಆಲ್ರೆಡಿ ಊಟದ ಟೈಮ್ ಆಗಿರೋದ್ರಿಂದ ಬೇಡ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ನಾವು ವರ್ಷ ಬಿರಿಯಾನಿಗೆ ಬಂದ್ವಿ. ಇಲ್ಲಿ ನಾವು ಓಕೆ ಆಲ್ರೆಡಿ ನಾವು ಇಲ್ಲಿ ಮಂಡ್ಯಕ್ಕೆ ಬಂದಾಗಲೇ 8:45 ಆಗಿತ್ತು. ಓಕೆ ಇಲ್ಲಿ ಬೇಗನೆ ಕೊಡ್ತಾರೆ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲಂತೂ ಒಂದು
ಮುಕ್ಕಾಲು ಗಂಟೆಯಿಂದ 1 ಅವರೇ ತೊಗೊಂಡ್ರು. ನಾವು ಮೆನ್ಯೂ ನೋಡಿ ಆರ್ಡ್ರು ಕೊಟ್ಟದ್ದು ನೋಡಿದ್ರೆ 850 ಈ ಥರ ಕೊಟ್ಟರೆ, ಅವ್ರು ನಮಗೆ ಊಟ ಕೊಟ್ಟಾಗ ಹತ್ತತ್ರ 950 ಆಗಿತ್ತು. ನಮಗೂ ವೆಯ್ಟ್ ಮಾಡಿ ಬೇಜಾರಾಗಿ ನನ್ನ ತಮ್ಮ ಹೋಗಿ ಟೈಮ್ ಆಯಿತು, ಇಷ್ಟೊತ್ತು ವೆಯ್ಟ್ ಮಾಡಿಸ್ತೀರಾ ಅಂತ ಎಲ್ಲ ಹೇಳಿದ್ರು. ಅವರು ಅಂತೂ ಕೊಡೋ ಟೈಮಿಗೆ ಕೊಟ್ಟರು. ಓಕೆ, ಇನ್ನೇನು ಬಂದುಬಿಟ್ಟಿದ್ದೀವಿ. ಮತ್ತೆ ಬೇರೆ ಹೋಟ್ಲಿಗೆ ಹೋದ್ರೆ ಆಲ್ರೆಡಿ 10 ಗಂಟೆ ಆಗಿದೆ. ಬೇಡ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡಿ ತಿಂದ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.